ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಖಾಕಿ ಖೆಡ್ಡಕ್ಕೆ ಬಿದ್ದಿದ್ದಾರೆ ಅತುಲ್ ಪತ್ನಿ ನಿಖಿತಾ. ಬಹಳ ಕಣ್ಣಾಮುಚ್ಚಾಲೆ ಆಟ ಆಡಿದಂತ ನಿಖಿತಾ ಫೈನಲಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾ ಸಿಂಘಾನಿಯಾ ಬಂಧನ ಆಗಿದೆ. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಅತ್ತೆ ಬಾಮೈದ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. A2 ಆರೋಪಿ ನಿಶಾದ್ ಸಿಂಘಾನಿಯಾ, A3 ಅನುರಾಗ್ ಬಂಧನ ಆಗಿದೆ. ಬೆಂಗಳೂರು ಪೊಲೀಸರು ಅಲಹಾಬಾದ್ನಲ್ಲೂ ಕೂಡ ಸರ್ಚ್ ನಡೆಸಿದ್ರು. ಈ ನಿರೀಕ್ಷಣಾ ಜಾಮೀನಿಗೂ ಕೂಡ ಪ್ರಯತ್ನ ಆಗ್ತಾ ಇತ್ತು. ಆದರೆ ಫೈನಲಿ ನಿಖಿತಾ ನೋಡಿ, ಈಗ ಫೋಟೋದಲ್ಲಿ ನೀವು ಗಮನಿಸ್ತಿರೋ ಹಾಗೆ ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ನಿಖಿತಾ ಸಿಂಘಾನಿಯಾ, ಅತುಲ್ ಪತ್ನಿ, ಸೊ ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ A3 ಅನುರಾಗ್ ಆತನನ್ನು ಕೂಡ ಬಂಧಿಸಿದ್ದಾರೆ. ಇನ್ನು ಅತುಲ್ ಅತ್ತೆ ನಿಶಾದ್ ಸಿಂಘಾನಿಯಾ ಏಕೆಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇನ್ನು ಅನುರಾಗ್ ಅತುಲ್ ಬಾಮೈದ ಆತನನ್ನು ಕೂಡ ಮಾರತಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕೊನೆಗೂ ಖಾಕಿ ಖೆಡ್ಡಕ್ಕೆ ಈ ಫ್ಯಾಮಿಲಿ ಬಿದ್ದಿದೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹುಡುಕಾಟ ನಡೀತಾ ಇತ್ತು, ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ ಈ ನಿಖಿತಾ ಉಳಿದಂಥವರು. ಸೊ ಫೈನಲಿ ಹೇಗೆ ಇವ್ರನ್ನ ಟ್ರೇಸ್ ಮಾಡಲಾಯಿತು, ಎಲ್ಲಿದ್ರು ಇವರು, ಸದ್ಯಕ್ಕೇನು ಅಪ್ಡೇಟ್ ಇದೆ ಶಿವಪ್ರಸಾದ್? ಅವಿನಾಶ್, ದೇಶಾದ್ಯಂತ ಸುದ್ದಿಯಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪವಾಗಿದ್ದಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತನ್ನ ಪತ್ನಿ ಹಾಗೂ ಬಾಮೈದನ ಹಾಗೂ ಆ ಪತ್ನಿಯ ತಾಯಿ ಅತ್ತೆಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 4-5 ದಿನಗಳಿಂದಲೂ ಕೂಡ ಮಾರತಳ್ಳಿ ಪೊಲೀಸರು ಉತ್ತರ ಪ್ರದೇಶ ಅಲಹಾಬಾದ್ ಸೇರಿದಂತೆ ಗುರುಗ್ರಾಮ್ನಲ್ಲೂ ಕೂಡ ಹರಿಯಾಣದ ಗುರುಗ್ರಾಮ್ನಲ್ಲೂ ಕೂಡ ಸರ್ಚ್ ಅನ್ನು ನಡೆಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆರೋಪಿಗಳು ಬಂಧನವಾಗಿರ್ತಕ್ಕಂಥದ್ದು. ಅತುಲ್ ಅವ್ರನ್ನ ಪತ್ನಿ ಆಗಿರ್ತಕ್ಕಂಥ ನಿಖಿತಾ ಸಿಂಘಾನಿಯಾ ಹಾಗೂ ಬಾಮೈದ್ನಾಗಿರ್ತಕ್ಕಂಥ ಅನುರಾಗ್ ಸಿಂಘಾನಿಯಾ ಹಾಗೂ ಅತುಲ್ನ ಅತ್ತೆ ಆಗಿರ್ತಕ್ಕಂಥ ನಿಶಾ ಸಿಂಘಾನಿಯಾ ಮೂವರನ್ನು ಕೂಡ ಈಗಾಗಲೇ ಬಂಧಿಸಿ ಬೆಂಗಳೂರಿಗೆ ಕರೆತಂದಿರ್ತಕ್ಕಂಥದ್ದು. ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಈಗಾಗಲೇ ಮೂವರು ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 29 ಪುಟಗಳ ಸುದೀರ್ಘ ಡೆತ್ ನೋಟ್ನನ್ನು ಅತುಲ್ ಬರೆದಿಟ್ಟಿದ್ದ. ಅತುಲ್ ಮೇಲೆ ಪ್ರಕರಣಗಳನ್ನು ಹೇರಲಾಗಿತ್ತು, ಅನಾವಶ್ಯಕವಾಗಿ ಪ್ರಕರಣಗಳನ್ನು ಹೇರಲಾಗಿದ್ದು. ಮಗುವನ್ನು ನೋಡೋದಕ್ಕೂ ಕೂಡ ಆ ಪತ್ನಿ 30 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಲಿ ಅಂತ ಹೇಳಿದ್ರೆ ಆತ ಗಂಭೀರವಾಗಿ ಆರೋಪವನ್ನು ಮಾಡಿ ಎಲ್ಲವನ್ನೂ ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾರತಳ್ಳಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಅವಿನಾಶ್, ಹಾಗೆ ಸಂಪರ್ಕದಲ್ಲಿ ಶಿವಪ್ರಸಾದ್, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಅಲ್ಲಿ ಬಂಧನ ಆಗಿದ್ರೆ ಇನ್ನೊಂದ್ ಕಡೆ ಬೆಂಗಳೂರಿನಲ್ಲಿ ಟೆಕ್ನಿಕಲ್ ಟೀಮ್ನಿಂದ ತೀವ್ರ ತನಿಖೆ ನಡೀತಿದೆ. ಟೆಕ್ಕಿ ಅತುಲ್ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಗುರುಗ್ರಾಮದಲ್ಲಿ ಪತ್ನಿ ನಿಖಿತಾ ಬಂಧನ, ಇತ್ತ ತನಿಖೆ ಬೆಂಗಳೂರಿನಲ್ಲೂ ಕೂಡ ಚುರುಕಾಗಿದೆ. ಟೆಕ್ನಿಕಲ್ ಟೀಮ್ನಿಂದ ತೀವ್ರ ತನಿಖೆ. ಸುಸೈಡ್ಗೂ ಮುನ್ನ ತಯಾರಿ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. 15 ದಿನಗಳ ಹಿಂದೆ ಪ್ಲಾನ್, 3 ದಿನದಲ್ಲಿ ಡೆತ್ ನೋಟ್, 3 ದಿನದಲ್ಲಿ ಅತುಲ್ ಆತ್ಮಹತ್ಯೆಗೆ ತಯಾರಿ. ಹಾಗಾಗಿ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಅದರ ಪಾಸ್ವರ್ಡ್ ಪತ್ತೆ ಹಿನ್ನೆಲೆ ಪ್ರತಿಯೊಂದು ಗೊತ್ತಿದ್ದ ಕಾರಣ ಪೊಲೀಸರ ತನಿಖೆ ಈಗ ಚುರುಕಾಗಿದೆ. ತನಿಖೆ ವೇಳೆ ಅತುಲ್ ಆತ್ಮಹತ್ಯೆಗೆ ಮುನ್ನ ಪ್ಲಾನ್ ಪತ್ತೆ, ಏನೇನಾಗಿತ್ತು, ತಯಾರಿ ಏನೇನು ನಡೆಸಿದ್ದ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಚುರುಕಾಗ್ತಾ ಇದೆ. ಈಗ ನೋಟು ಡೆತ್ ನೋಟ್ ಬರಲಾಗಿತ್ತು, ಅದರ ಬಗ್ಗೆ ಕೂಡ. ಅತುಲ್ ಆತ್ಮಹತ್ಯೆಗೆ ಮುನ್ನ ಬಹಳಷ್ಟು ತಯಾರಿ ನಡೆಸಿದ್ದ. ಜೊತೆಗೆ ಡೆತ್ ನೋಟ್ ಏನಿದೆ, 3 ದಿನದ ಹಿಂದೆ ಈ ಡೆತ್ ನೋಟ್ ಅನ್ನ ಆತ ಬರೆದಿದ್ದ. ಜೊತೆಗೆ 3 ದಿನದ ಹಿಂದೆ ಈ ಡೆತ್ ನೋಟ್ ನಲ್ಲಿ ಏನಿದೆ, ಹಾಗೆ ಗೂಗಲ್ ಸರ್ಚಿಂಗ್ ಮತ್ತೆ ಇದರ ಬಗ್ಗೆ ಕೂಡ, ಕಾನೂನಿನ ವಿಚಾರಗಳ ಬಗ್ಗೆ ಒಂದಷ್ಟು ಗೂಗಲ್ ಸರ್ಚಿಂಗ್ ಆಗಿರುವಂತದ್ದು ಕೂಡ ಪತ್ತೆಯಾಗಿದೆ. ಡೆತ್ ನೋಟ್ ನಲ್ಲಿರುವಂತಹ ಮಾಹಿತಿ, ಇತರ ಆತ್ಮಹತ್ಯೆ ಕೇಸ್, ವಿಡಿಯೋ ಬಗ್ಗೆ ಕೂಡ ಹೆಚ್ಚಾಗಿ ಆತ ಸರ್ಚ್ ಮಾಡಿದ್ದ. 3 ದಿನ ಫ್ಲಾಟ್ ನಲ್ಲೇ ಕೂತು ಡೆತ್ ನೋಟ್ ಬರೆದಿರುವಂತದ್ದು ಕೂಡ ಗೊತ್ತಾಗಿದೆ. ಶಿವಪ್ರಸಾದ್ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಶಿವಪ್ರಸಾದ್, ಈಗ ಟೆಕ್ನಿಕಲ್ ಎವಿಡೆನ್ಸ್, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್, ಹಾಗೆ ಆತ ಗೂಗಲ್ ಅಲ್ಲಿ ಮಾಡಿರುವಂತಹ ಸರ್ಚ್ ಹಿಸ್ಟ್ರಿ, ಇದು ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ನೋಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಹೇಗೆ ಕಲೆಕ್ಟ್ ಮಾಡಲಾಗ್ತಿದೆ ಅಂತ? ಅವಿನಾಶ್, ಸಾಮಾನ್ಯವಾಗಿ ಪ್ರಕರಣದಲ್ಲಿ ಆರೋಪಿಗಳ ಆ ಕೃತ್ಯವನ್ನು ಸಾಬೀತು ಮಾಡಬೇಕು ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಮಹತ್ವದ ಸಾಕ್ಷ್ಯಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತಂಡ ಇತರೆ ರಾಜ್ಯಗಳಲ್ಲಿ ಆರೋಪಿಗಳಿಗಾಗಿ ಬಲೆಯನ್ನು ಬೀಸಿ ಆರೋಪಿಗಳಿಗೆ ಸರ್ಚನ್ನು ಮಾಡ್ತಿದ್ದಾರೆ. ಈಗಾಗಲೇ ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥದ್ದು. ಮತ್ತೊಂದು ತಂಡ ಬೆಂಗಳೂರಿನಲ್ಲೂ ಕೂಡ ಬಿಡಿಬಿಟ್ಟಿದ್ದು. ಅತುಲ್ ಮುನ್ನೇಕೊಳವಿನ ಮಂಜುನಾಥ ಲೇಔಟ್ನಲ್ಲಿ ಏನೋ ಆತ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದ, ಅಲ್ಲೇ ಸೂಸೈಡನ್ನು ಮಾಡ್ಕೊಂಡಿದ್ದ. ಆ ಜಾಗದಲ್ಲಿ ಆತನಿಗೆ ಸಂಬಂಧಪಟ್ಟಂತೆ
ಟೆಕ್ನಿಕಲ್ ಟೀಮ್ ಆತನಿಗೆ ಸಂಬಂಧಪಟ್ಟಿದ್ದಂತಹ ವಸ್ತುಗಳನ್ನು ಈಗಾಗಲೇ ಲ್ಯಾಪ್ಟಾಪ್ ಮೊಬೈಲ್ ಸೇರಿದಂತೆ ಇತರ ವಸ್ತುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು. ಅವೆಲ್ಲವನ್ನೂ ಕೂಡ ಸೀಸ್ ಮಾಡಿ ಏನೆಲ್ಲ ಅಂಶಗಳನ್ನು ದಾಖಲಿಸಿದ್ದ ಅಂದರೆ ಈತ ಗೂಗಲ್ನಲ್ಲಿ ಸರ್ಚನ್ನು ಮಾಡಿರ್ತಕ್ಕಂಥದ್ದು. ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಯ ಮುಂಚೆ ಬರೆದಿಡಲಾಗಿರ್ತಕ್ಕಂಥ ಡೆತ್ ನೋಟ್ಗಳಿಗೆ ಸಂಬಂಧಪಟ್ಟಂತೆ ಸರ್ಚನ್ನು ಮಾಡಿದ. ಅಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪ್ಗೂ ಕೂಡ ಈತ ತನ್ನ ಎಕ್ಸ್ನಲ್ಲಿ ಶೇರ್ ಮಾಡಿದ್ದ. ತನ್ನ ಅಳಲನ್ನು ಈತ ಎಷ್ಟರ ಪರಿಣಾಮಕಾರಿಯಾಗಿ ತೋಡ್ಕೊಂಡಿದ್ದ ಅಂತ ಹೇಳಿದ್ರೆ ರಾಷ್ಟ್ರಾಧ್ಯಕ್ಷರಿಗೂ ಕೂಡ ಎಕ್ಸ್ನಲ್ಲಿ ಶೇರ್ ಮಾಡಿದ್ದ. ತನಗಾಗಿರ್ತಕ್ಕಂಥ ಅನ್ಯಾಯ, ಕಾನೂನಿನ ದುರ್ಬಳಕೆಯನ್ನು ತನ್ನ ಪತ್ನಿ ಎಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ದಾಳೆ, ತನ್ನನ್ನು ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ಕುಗ್ಗಿಸಿದ್ದಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ಈತ ಸವಿವರವಾಗಿ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ರು ಒಂದು ಕಡೆ. ಆದರೆ ಮತ್ತೊಂದೆಡೆಯಲ್ಲಿ ಎಕ್ಸ್ನಲ್ಲೂ ಕೂಡ ಶೇರ್ ಮಾಡಿ ತನಗೆ ನ್ಯಾಯ ಒದಗಿಸುವಂತೆ ಆತ ಅಳಲನ್ನು ತೋಡ್ಕೊಂಡಿದ್ದ. ಎಲ್ಲ ಅಂಶಗಳನ್ನು ಪರಿಗಣಿಸಿ ಹಲವು ಆಯಾಮಗಳಲ್ಲಿ ಪೊಲೀಸರು ಕೂಡ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು. ಎಲ್ಲ ಆಯಾಮಗಳಲ್ಲೂ ಕೂಡ ಆರೋಪಿಗಳ ಕೃತ್ಯವನ್ನು ಸಾಬೀತು ಮಾಡೋದಕ್ಕೆ ಸಾಕ್ಷ್ಯವನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಿವಪ್ರಸಾದ್.